ಶ್ರೀ ಗುರುಭ್ಯೋ ನಮಃ. ವೈಶಾಖ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳಾನೇ ಒಂದು ವಿಶಿಷ್ಟತೆ ಇದೆ. ಇದರಲ್ಲಿ ಒಂದು ಬಿಸಿಲುಗಾಲ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಗ್ರಾಮ ದೇವತೆಗಳಿಗೆ ಮತ್ತು ಊರು ದೇವತೆಗಳೇನಿರ್ತಾರೆ, ಮತ್ತು ವಿಶೇಷವಾಗಿ ಅವತಾರಗಳಲ್ಲಿ ಶ್ರೀರಾಮಾವತಾರ ಮತ್ತು ನೃಸಿಂಹಾವತಾರಕ್ಕೆ ವಿಶೇಷವಾದಂಥ ಪೂಜೆ, ಆಚರಣೆ, ವ್ರತಗಳನ್ನು ಈ ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲೇ ನಾವು ಆಚರಣೆಯಲ್ಲಿ ಇಟ್ಕೊಂಡಿದ್ದೀವಿ. ಈ ಒಂದು ನರಸಿಂಹದೇವರ ಒಂದು ಆರಾಧನೆಯನ್ನು ವೈಶಾಖ ಶುದ್ಧ ಚತುರ್ಥಸಿ ದಿವಸ ಅಂತಂದರೆ ಪೌರ್ಣಮಿಗೆ ಹಿಂದಿನ ದಿವಸ ವೈಶಾಖ ಮಾಸದಲ್ಲಿ, ಅಂದರೆ ಇದೇ ತಿಂಗಳು 11ನೇ ತಾರೀಕು ಭಾನುವಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಜಯಂತಿ ಇದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆರಾಧನೆಯಿಂದ ನಮಗೆ ಯಾವುದಾದ್ರೂ ಒಂದು ದುಷ್ಟಶಕ್ತಿಗಳ ಒಂದು ಪ್ರಭಾವಕ್ಕೆ ನಾವು ಒಳಗಾಗಿದ್ದರೆ, ಅತಿರೇಕವಾಗಿ ಸಾಲಬಾಧೆಯಿಂದ ಒದ್ದಾಡ್ತಿದ್ರೆ, ಒಂದು ನೆಮ್ಮದಿಯ ಒಂದು ಜೀವನ ನಡೆಸೋಕ್ಕಾಗ್ತಿಲ್ಲ ಅನ್ನೋದಾದರೆ, ನಾವು ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀ ನರಸಿಂಹ ದೇವರಿಗೆ ಶರಣಾಗೋದಾದರೆ ಖಂಡಿತವಾಗ್ಲೂ ಋಣ ವಿಮೋಚನೆಯಂತೂ ಅವರು ಮಾಡಿಯೇ ತೀರ್ತಾರೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳು ಕೂಡ ಇದೆ. ಹಾಗಾದರೆ ಈ ಒಂದು ಸಂಚಿಕೆಯಲ್ಲಿ ಲಕ್ಷ್ಮೀ ನರಸಿಂಹದೇವರ ಒಂದು ವೈಶಿಷ್ಟ್ಯತೆ ಅಷ್ಟೇ ಅಲ್ಲ, ಪ್ರಹ್ಲಾದನಿಗೆ ಅವರು ಏತಕ್ಕಾಗಿ ಅವರು ನರಸಿಂಹದೇವರ ಒಂದು ಅವತಾರದಲ್ಲಿ ಕಾಣಿಸ್ಕೊಂಡ್ರು, ಮತ್ತು ಲಕ್ಷ್ಮೀ ನರಸಿಂಹದೇವರಿಗೆ ಸಂಬಂಧಪಟ್ಟಿರುವಂಥ ವಿಶೇಷವಾದಂಥ ಮಂತ್ರಗಳು, ಸ್ತೋತ್ರಗಳು ಅಥವಾ ಕವಚಗಳು ಯಾವುದು, ಅದರಿಂದ ಹೇಗೆ ಅವರು ಪ್ರೀತಿಗೆ ಒಳಗಾಗ್ತಾರೆ, ಯಾವ ಥರ ನಾವು ಪೂಜೆ ಮಾಡಿ ದೇವರನ್ನು ಒಲಿಸ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು. ಮತ್ತು ವೇದವ್ಯಾಸರು ಬರೆದಿರುವಂಥ ಲಕ್ಷ್ಮೀ ನಾರಸಿಂಹನಿಗೆ ಸಂಬಂಧಪಟ್ಟ 12 ನಾಮಗಳು ಇವೆ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು 12 ನಾಮ ಏನಿದೆ, ಲಕ್ಷ್ಮೀ ನರಸಿಂಹ ದೇವರಿಗೆ ಸಂಬಂಧಪಟ್ಟಂತಹ 12 ನಾಮಗಳನ್ನು ಜಪಿಸೋದ್ರಿಂದ ಯಾರಿಗೆ ಒಂದು ಕಷ್ಟ ಸಂದರ್ಭದಲ್ಲಿ ಪಠನೆ ಮಾಡೋದ್ರಿಂದ ಅವರ ಪಾಪಗಳಿಂದ ಒಂದು ವಿಮುಕ್ತಿ ಆಗತ್ತೆ. ಅವ್ರಿಗೆ ಅಪಸ್ಮಾರ, ಜ್ವರ ಅಥವಾ ಯಾವುದೇ ಒಂದು ವ್ಯಾಧಿಯಲ್ಲಿ ಅವರಿದ್ದರೂ ಕೂಡ ಅದರಿಂದನೂ ಅವರು ಹೊರಗಡೆ ಬರ್ತಾರೆ. ಮತ್ತು ರಾಜರಿಂದ ಅಥವಾ ಬೇರೆ ಅವರಿಂದ ಯಾವುದೇ ಒಂದು ತೊಂದರೆ ತಾಪತ್ರಯಗಳಿದ್ದರೂ ಕೂಡ ಅದರಿಂದನೂ ಕೂಡ ಅವರು ಆಚೆ ಬರ್ತಾರೆ. ಇದನ್ನು ಒಂದು ಅರಣ್ಯ ಪ್ರದೇಶದಲ್ಲಿ, ಗಿರಿ ಒಂದು ಪ್ರದೇಶದಲ್ಲಿ ನಮಗೆ ಯಾವುದೇ ಒಂದು ಸಿಂಹ, ಹುಲಿ, ಕಾಟಗಳಿವೆ ಅಂತ ಹೇಳಿ ಅರಣ್ಯದಲ್ಲಿ ನಾವು ಭಯ ಬೀಳ್ತಿರುವಾಗ ಈ ಒಂದು 12 ನಾಮ ಸ್ತೋತ್ರವನ್ನು ಯಾವುದೇ ಒಂದು ಫಿಯರ್, ಯಾವುದೇ ಒಂದು ಭಯದ ಆತಂಕದಲ್ಲಿ ಮನುಷ್ಯ ಇದ್ದಾಗ ಶ್ರದ್ಧಾಭಕ್ತಿಯಿಂದ ಪರಿಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿ ಈ ಒಂದು ನಾರಸಿಂಹನಿಗೆ ಸಂಬಂಧಪಟ್ಟಂಥ 12 ನಾಮ ಸ್ತೋತ್ರ ಏನಿದೆ ಅದನ್ನು ಶ್ರದ್ಧಾಭಕ್ತಿಯಿಂದ ಪಠಿಸೋದಾದರೆ ಖಂಡಿತವಾಗ್ಲೂ ಈ ಒಂದು ಭಯ, ಆತಂಕಗಳು, ಕಷ್ಟಗಳ ಒಂದು ನಿವಾರಣೆ ಆಗುತ್ತೆ ಅಂತ ವ್ಯಾಸರು ನಮಗೆ ಈ ಒಂದು 12 ನಾಮ ಸ್ತೋತ್ರವನ್ನು ಕೊಟ್ಟಿದ್ದಾರೆ. ಆ 12 ನಾಮಗಳು ವಿಶೇಷವಾಗಿ ಲಕ್ಷ್ಮೀನರಸಿಂಹ ದೇವರಿಗೆ ಪ್ರೀತಿಕರವಾಗಿರೋದ್ರಿಂದ ಆ 12 ನಾಮ ಸ್ತೋತ್ರಗಳು ಯಾವುದಂತ ತಿಳ್ಕೊಳ್ಳೋಣ. ಪ್ರಥಮಂತು ಮಹಾಜ್ವಾಲೋ, ದ್ವಿತೀಯಸ್ತು ಉಗ್ರಕೇಸರಿ, ತೃತೀಯಂ ವಜ್ರದಂಶ್ರಂಚ, ಚತುರ್ಥಂ ವಿಶಾರದಃ, ಪಂಚಮಂ ನಾರಸಿಂಹಶ್ಚ, ಷಷ್ಠಂ ಕಶ್ಯಪುಮರ್ದನಃ, ಸಪ್ತಮೋ ರಕ್ಷಹಂತಾ ಚ, ಅಷ್ಟಮಂ ದೇವವಲ್ಲಭಂ, ನವಮಂ ಪ್ರಹ್ಲಾದವರದೋ, ದಶಮೋ ಅನಂತಹಸ್ತಕಾಃ, ಏಕಾದಶ ಮಹಾರೌದ್ರೋ, ದ್ವಾದಶಂ ದಾರುಣಂ ತಥಾ. ಇತಿ ಶ್ರೀ ವೇದವ್ಯಾಸ ವಿರಚಿತಂ ಶ್ರೀ ಲಕ್ಷ್ಮೀ ನಾರಸಿಂಹ 12 ನಾಮ ಸ್ತೋತ್ರ ಮಹಾಮಂತ್ರಂ ಸಂಪೂರ್ಣಂ. ನರಸಿಂಹ ಅನ್ನೋ ಒಂದು ಸಂಸ್ಕೃತ ಪದ ಏನಿದೆ, ನರ ಅಂದರೆ ಮನುಷ್ಯ ಅಂತ ಹೇಳಿ ಅರ್ಥ ಬರುತ್ತೆ. ಸಿಂಹ ಅಂತಂದರೆ ನಿಮಗೆಲ್ಲನೇ ಗೊತ್ತಿದೆ, ಅದು ಒಂದು ಕಾಡಿನ ರಾಜ ಅನ್ನಿಸ್ಕೊಂಡಿರುವಂಥ, ಕೇಸರಿ ಹೊಂದಿರುವಂಥ ಮೃಗ. ಹೀಗಾಗಿ ಭಗವಂತ ಅಸುರನನ್ನು ಕೊಲ್ಲಬೇಕಾದ್ರೆ ಅರ್ಧ ಭಾಗ ಮನುಷ್ಯನಾಗಿ ಅರ್ಧ ಭಾಗ ಸಿಂಹದ ಒಂದು ರೂಪವನ್ನು ತಾಳಿ ನರಸಿಂಹನು ಆ ರೂಪದಲ್ಲಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾರೆ. ಅಷ್ಟೇ ಅಲ್ಲ, ಅದರ ಮೂಲಕ ಅಜೇಯನಾಗಿ ಹಿರಣ್ಯಕಶಿಪುವನ್ನು ಕೂಡ ಕೊಲ್ತಾರೆ ಅನ್ನೋದು ನರಸಿಂಹ ದೇವರ ಒಂದು ಅವತಾರದ ಒಂದು ಕಥೆಯಾಗಿದೆ.
ಹಾಗಿದ್ರೆ ಪ್ರಹ್ಲಾದ ಯಾರು? ಪ್ರಹ್ಲಾದನ ತಂದೆ ಹಿರಣ್ಯಕಶಿಪುವಿಗೆ ಇದ್ದಂಥ ಒಂದು ವರ ಆದರೂ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪ್ರಹ್ಲಾದ ಹಿರಣ್ಯಕಶಿಪು ಅನ್ನೋ ಒಬ್ಬ ದುಷ್ಟ ದೈತ್ಯ ರಾಜನ ಮಗ. ಪ್ರಹ್ಲಾದನ ತಾಯಿಯ ಹೆಸರು ಕಯಾದು. ಹಿರಣ್ಯಕಶಿಪುವಿಗೆ ಒಂದು ವರ ಇತ್ತಂತೆ. ಅದೇನಪ್ಪ ಅಂತಂದರೆ, ಜೀವಂತ ಗರ್ಭದಿಂದ ಹುಟ್ಟಿದ ಯಾವುದೇ ಪ್ರಾಣಿಯಿಂದಾಗಲಿ ಮನುಷ್ಯನಿಂದಾಗಲಿ ಜೀವಿಯಿಂದಾಗಲಿ ಅವನಿಗೆ ಸಾವು ಆಗಬಾರ್ದು ಅಂತ ಹೇಳಿ. ಮನುಷ್ಯನಿಂದಾಗಲಿ ಅಥವಾ ಪ್ರಾಣಿನೇ ಆಗಿರಬಹುದಂತೆ. ಅಷ್ಟೇ ಅಲ್ಲ, ಹಗಲಿನಲ್ಲಿ, ಡೇ ಟೈಮಲ್ಲಿ ಅಥವಾ ರಾತ್ರಿಯಲ್ಲಿ, ನೈಟ್ ಟೈಮಲ್ಲಿ, ಮನೆಯೊಳಗೆ ಅಥವಾ ಹೊರಗೆ, ಮನೆ ಒಳಗಡೆ ಅಥವಾ ಹೊರಗಡೆ ಕೂಡ ಅವನಿಗೆ ಸಾವು ಆಗಬಾರ್ದಿತ್ತಂತೆ. ಮತ್ತು ಭೂಮಿ ಅಥವಾ ಗಾಳಿಯಲ್ಲಿ ಅಥವಾ ನೀರಿನಲ್ಲಿ ಮತ್ತು ಯಾವುದೇ ಮಾನವ ನಿರ್ಮಿತ ಆಯುಧದಿಂದ, ಮನುಷ್ಯರು ಮಾಡಿರುವಂಥ ಯಾವುದೇ ಒಂದು ವೆಪನ್ಸ್ ಅಥವಾ ಆಯುಧದಿಂದ ಕೂಡ ಅವನಿಗೆ ಸಾವು ಬರೋಕ್ಕೆ ಆಗ್ತಿರ್ಲಿಲ್ವಂತೆ. ಅಂಥ ಒಂದು ವರವನ್ನು ಹಿರಣ್ಯಕಶಿಪು ಪಡ್ಕೊಂಡಿದ್ದಂತೆ. ವಿಷ್ಣು ಅದಕ್ಕೆ ಏನು ಮಾಡಿದ್ರಂದರೆ, ನರಸಿಂಹ ಅನ್ನೋ ಒಂದು ಅವತಾರವನ್ನು ತಳೆದು ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ಒಳಗೂ ಇಲ್ಲ ಹೊರಗೂ ಇಲ್ಲ, ಹೊಸ್ತಿಲ ಮೇಲೆ ಅವರ ಒಂದು ಸಂಹಾರವನ್ನು ಮಾಡ್ತಾರೆ. ಮಹಾವಿಷ್ಣುವಿನ ದಶಾವತಾರಗಳಲ್ಲಿ 4ನೆಯ ಅವತಾರವೇ ನೃಸಿಂಹದ ಒಂದು ಸ್ವರೂಪವಾಗಿದೆ. ಈ ಅಸುರರ ಒಬ್ಬ ರಾಜ ಹಿರಣ್ಯಕಶಿಪುವನ್ನ ವಧಿಸುವುದಕ್ಕೆ ಅಂತಾನೆ ಮಹಾವಿಷ್ಣು ನರಸಿಂಹನ ಒಂದು ಅವತಾರವನ್ನು ತಾಳ್ತಾರೆ. ವಿಷ್ಣು ಭಕ್ತರು ಪ್ರಹ್ಲಾದನ ತಂದೆ ಅಸುರ ರಾಜ ಹಿರಣ್ಯಕಶಿಪು ತನ್ನ ತಮ್ಮನನ್ನು ವಧಿಸಿದ್ದ ವಿಷ್ಣು ಎಂಬ ಕಾರಣಕ್ಕೆ ಹಿರಣ್ಯಕಶಿಪುವಿಗೆ ವಿಷ್ಣು ಅಂತಂದರೆ ಖಂಡಾಮಂಡಲದಂತಹ ಕೋಪ ಇತ್ತಂತೆ. ವಿಷ್ಣುವಿನ ಅಥವಾ ಹರಿಯ ಒಂದು ಹೆಸರು ಕೇಳಿದರೆ ಸಾಕು, ಅಂಥವರನ್ನ ಕೂಡ ಅವರು ಸಾಯಿಸಿಬಿಡ್ತಾ ಇದ್ರಂತೆ ಹಿರಣ್ಯಕಶಿಪು. ಅದರಲ್ಲಿ ತನ್ನ ಮಗನೇ ವಿಷ್ಣು ಭಕ್ತನಾಗಿರೋದು ಒಂದು ಆಶ್ಚರ್ಯ. ಅದ್ರ ಜೊತೆಯಲ್ಲಿ ಖಂಡಾಮಂಡಲದಂತಹ ಒಂದು ಕೋಪ ಹಿರಣ್ಯಕಶಿಪುವಿಗೆ ಕುದಿತಾ ಇತ್ತಂತೆ. ಮಗನನ್ನೇ ಕೊಂದು ಹಾಕ್ಬಿಟ್ರೆ ಬೇರೆ ಯಾವರೆಲ್ಲರಿಗೂ ತನ್ನ ರಾಜ್ಯದಲ್ಲಿ ಒಂದು ಹೆದರಿಕೆ ಬರುತ್ತೆ. ಇನ್ಯಾರು ಹರಿಯ ಅಥವಾ ವಿಷ್ಣುವಿನ ಒಂದು ನಾಮಸ್ಮರಣೆಯನ್ನ ಅವನ ಒಂದು ರಾಜ್ಯದಲ್ಲಿ ಮಾಡೋದಿಲ್ಲ ಅಂತ ಹೇಳಿ ತನ್ನ ಮಗ ಪ್ರಹ್ಲಾದನನ್ನೇ ಕೊಲ್ಲೋದಕ್ಕೆ ಮುಂದಾಗ್ತಾನಂತೆ ಹಿರಣ್ಯಕಶಿಪು. ತನ್ನ ವಧೆಗೆ ನರಸಿಂಹನನ್ನೇ ಹಿರಣ್ಯಕಶಿಪು ಆಯ್ಕೆ ಮಾಡಿದ್ದಾದ್ರೂ ಏಕೆ? ಈ ಚಾಣಾಕ್ಷನಾದಂಥ ಹಿರಣ್ಯಕಶಿಪು ಉಗ್ರ ತಪಸ್ಸನ್ನ ಆಚರಿಸಿ ಬ್ರಹ್ಮನಿಂದ ನಾನು ಮೊದಲೇ ಹೇಳಿದ ಹಾಗೆ ಅಂತಹ ವರವನ್ನ ಪಡ್ಕೊಂಡಿರ್ತಾನಂತೆ. ಏನಪ್ಪ ಅದು ಅಂತಂದ್ರೆ, ಪ್ರಾಣಿ ಆಗಿರಬಹುದು, ಮನುಷ್ಯ ಆಗಿರಬಹುದು, ಹಗಲಲ್ಲ ರಾತ್ರಿಯಲ್ಲ, ಆಕಾಶ ಭೂಮಿಯಲ್ಲಿ ಅವನ ಒಂದು ವಧೆ ನಡಿಬಾರದು, ಅವನಿಗೆ ಸಾವು ಬರಬಾರದು ಅಂತ ಒಂದು ವಿಚಿತ್ರ ಬೇಡಿಕೆಯನ್ನ ಅವನು ಮುಂದಿಟ್ಟು ವರವನ್ನ ಪಡೆದಿರ್ತಾನಂತೆ. ಅದರಂತೆಯೇ ಇವನನ್ನ ವಧಿಸ್ಲಿಕ್ಕೆ ಅಂತ ಮಹಾವಿಷ್ಣು ಸರಿ ಅಂತ ಹೇಳಿ ದೇವತೆಗಳೆಲ್ಲ ನಿಶ್ಚಯಿಸಿಕೊಂಡು ಇದಕ್ಕೆ ಶ್ರೀಹರಿಯನ್ನ ಬೇಡಿಕೊಳ್ತಾರಂತೆ. ಮಗು ಪ್ರಹ್ಲಾದನನ್ನು ನಿನ್ನ ವಿಷ್ಣು ಎಲ್ಲಿದ್ದಾನೆ ಅಂತ ಕೇಳ್ತಾ ಕೇಳ್ತಾ ಒಂದೊಂದೇ ಕಂಬವನ್ನ ಹಿರಣ್ಯಕಶಿಪು ತನ್ನ ಒಂದು ಗದೆಯ ಒಂದು ದರ್ಪದಿಂದ ಗದೆಯನ್ನ ಹಿಡ್ಕೊಂಡು ಆ ಒಂದು ಕಂಬವನ್ನೆಲ್ಲ ಅವನು ಹೊಡೆದಾಕ್ತಿರ್ತಾನಂತೆ. ಈ ಒಂದು ಘಟನೆ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ದೇವರು ಅನ್ನೋರು, ಭಗವಂತ ಅನ್ನೋರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದೆ. ಪಂಚಭೂತಗಳಲ್ಲಿ ಲೀನವಾಗಿರುವಂಥ ಭಗವಂತ ಎಲ್ಲ ಕಡೆಯಲ್ಲೂ ಕೂಡ ಇದ್ದಾನೆ. ಆ ಒಂದು ಅರಿವು ಪ್ರಹ್ಲಾದನಿಗಿತ್ತು. ಆದರೆ ಪ್ರಹ್ಲಾದನಿಗೆ ಜನ್ಮ ಕೊಟ್ಟಂತಹ ಹಿರಣ್ಯಕಶಿಪುವಿಗೆ ಆ ಒಂದು ಅರಿವು ಇರಲಿಲ್ವಾ? ಇತ್ತು. ಆದರೂ ಕೂಡ ಅವನ ಅಹಂಕಾರ, ನಾನು ಅನ್ನೋ ಒಂದು ಅಹಂಕಾರ ಜಾಸ್ತಿ ಇದ್ದಿದ್ದರಿಂದ ದರ್ಪದಿಂದ ಅವನು ತನ್ನೊಳಗೆ ಇರೋದು ಕೂಡ ಶ್ರೀಹರಿಯೇ ಅನ್ನೋದನ್ನ ಮರೆತು ಎಲ್ಲಿದ್ದಾನೆ ಅಂತ ತುಂಬ ಕ್ರೋಧದಲ್ಲಿ ತನ್ನ ಮಗನನ್ನ ಪ್ರಶ್ನೆ ಮಾಡ್ತಿರುವಾಗ ಥಟ್ ಅಂತ ಹೇಳಿ ಬಂದು ಅವನನ್ನ ವಧಿಸ್ತಾರೆ
ಶ್ರೀ ಲಕ್ಷ್ಮೀ ನರಸಿಂಹದೇವರು. ಈ ಒಂದು ಸಂದರ್ಭದಲ್ಲಿ ಏನಾಗಿತ್ತಂದ್ರೆ ಭೂಕಂಪದಂತಹ ಅನುಭವ ಆಗತ್ತೆ. ಅಲ್ಲಿ ಅರಮನೆಯಲ್ಲಿ ಸ್ತಂಭ ಎರಡಾಗಿ ಸೀಳ್ಕೊಂಡು ಆ ಸ್ತಂಭದೊಳಗಿಂದ ಹಿಂದೆಂದೂ ಯಾರೂ ನೋಡೇ ಇರಲಿಲ್ಲ ಅಂತಹ ಒಂದು ವಿಚಿತ್ರವಾದಂಥ ರೂಪ, ಅತ್ತ ನರನೂ ಅಲ್ಲದ ಇತ್ತ ಪ್ರಾಣಿಯೂ ಅಲ್ಲದ ಒಂದು ಜೀವಿ ಆವಿರ್ಭವಿಸುತ್ತಂತೆ. ಅದೇ ಭಗವಾನ್ ವಿಷ್ಣುವಿನ ನರಸಿಂಹನ ಅವತಾರವಾಗಿದೆ. ಅದೇ 4ನೇ ಅವತಾರ. ನರಸಿಂಹನ ಅವತಾರದಲ್ಲಿ ಭಗವಾನ್ ವಿಷ್ಣುವಿನ ಶರೀರ ಅಥವಾ ಮುಂಡದ ಭಾಗವು ನರನದ್ದಾಗಿದ್ದು ಶಿರೋಭಾಗ ಮಾತ್ರ ಸಿಂಹ ಅರ್ಥಾತ್ ಮೃಗದ್ದಾಗಿರುತ್ತೆ. ಹಿರಣ್ಯಕಶಿಪು ಮಹಾದೈತ್ಯನ ಸಂಹಾರ ಸಿಂಹ ಮತ್ತು ಮನುಷ್ಯನ ರೂಪದಲ್ಲಿದ್ದ ನರಸಿಂಹಸ್ವಾಮಿಯು ಗರ್ಜಿಸುತ್ತಾ, ಹಿರಣ್ಯಕಶಿಪುವೇ ನೋಡು, ಈ ಹೊತ್ತು ಈಗ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಇದು ಮುಸ್ಸಂಜೆ ಹೊತ್ತು ಅರ್ಥಾತ್ ಸಂಧ್ಯಾಕಾಲವಾಗಿದೆ ಅಂತ ಹೇಳ್ತಾರಂತೆ. ಅದಾದ್ಮೇಲೆ ಹೀಗೆಂದು ಹೇಳುತ್ತಾ ಭಗವಾನ್ ವಿಷ್ಣು ಅವತಾರವಾಗಿರುವ ನರಸಿಂಹನ ಅವತಾರವು ತನ್ನ ಹರಿತವಾದ ನಖಗಳಿಂದ, ಅಂತಂದ್ರೆ ಉಗುರುಗಳು, ನೀವು ಸಿಂಹದ ಉಗುರುಗಳು ಕೂಡ ನೋಡಿರ್ಬಹುದು, ತುಂಬಾ ಶಾರ್ಪ್ ಆಗಿರುತ್ತೆ. ಸೊ ಅಂತ ಹರಿತವಾದಂಥ ಒಂದು ನಖಗಳಿರುವಂಥ ಆ ನರಸಿಂಹದೇವರು ಹಿರಣ್ಯಕಶಿಪುವನ್ನ ಉದರವನ್ನ ಬಗೆದು ಆತನ ಕರುಳುಗಳನ್ನ ತನ್ನ ಕೊರಳಲ್ಲಿ ಮಾಲೆಯ ಒಂದು ರೂಪದಲ್ಲಿ ಧರಿಸ್ಕೊಳ್ತಾರಂತೆ. ಒಳಗೂ ಅಲ್ಲ ಹೊರಗೂ ಅಲ್ಲ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಆ ಒಂದು ಅರಮನೆಯ ಒಂದು ದ್ವಾರದ ಹೊಸ್ತಿಲೇನಿರುತ್ತೆ ಆ ಹೊಸ್ತಿಲ ಮೇಲೆ ಅವರು ತಮ್ಮ ತೊಡೆಗಳ ಮೇಲೆ ಹಿರಣ್ಯಕಶಿಪುವನ್ನ ಮಲಗಿಸ್ಕೊಂಡು ಅವನ ಒಂದು ಉದರವನ್ನ ತಮ್ಮ ಹರಿತವಾದ ನಖಗಳಿಂದ ಅವರು ಸೀಳ್ತಾರಂತೆ. ಸೀಳಿ ಆ ಮಹಾದೈತ್ಯನ ಒಂದು ಸಂಹಾರವನ್ನು ಮಾಡ್ತಾರಂತೆ. ನರಸಿಂಹನನ್ನು ಭಕ್ತರು ಬೇಡಿಕೊಂಡು ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲು ಉಪವಾಸವನ್ನ ಕೈಗೊಳ್ತಾರೆ. ಭಕ್ತರು ಸಂಕಷ್ಟದಲ್ಲಿರುವಾಗ ನರಹರಿಯನ್ನು ಬೇಡಿಕೊಳ್ಳುವುದರಿಂದ ಸರ್ವ ದುರಿತಗಳ ಕೂಡ ನಿವಾರಣೆಯಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಥೆನ ಹೇಳ್ತೀನಿ ಕೇಳಿ. ಈ ಒಂದು ಉಗ್ರ ರೂಪ ತಾಳಿದಂಥ ನರಸಿಂಹ ದೇವರನ್ನ ನೋಡಿ ಈ ಚಿಕ್ಕ ಬಾಲಕ ಪ್ರಹ್ಲಾದ ಏನಿದ್ನಲ್ಲ, ಅಷ್ಟು ಪುಟ್ಟ ವಯಸ್ಸಿನಲ್ಲೇ ಅವನು ತನ್ನ ಏಕಚಿತ್ತ ಒಂದು ನಂಬಿಕೆ ಏನಿತ್ತು ಶ್ರೀಹರಿಯ ಮೇಲೆ, ಅದರಿಂದ ಅವತಾರವನ್ನೇ ಮಾಡಿದ್ದ ಅನ್ನೋ ಒಂದು ಅರಿವು ಅವನಿಗಿಲ್ಲ. ಆದರೆ ಆ ಉಗ್ರವಾದಂಥ ರೂಪವನ್ನು ನೋಡಿ ಭಯಗೊಂಡು ಆದರೂ ಕೂಡ ದೇವರನ್ನು ಸ್ತುತಿಸ್ತಾನಂತೆ. ಆಗ ಶಾಂತರಾಗಿ ಆ ಒಂದು ಅವನ ವಿಷ ಎಷ್ಟಿತ್ತಪ್ಪ ಅಂತಂದರೆ ಹಿರಣ್ಯಕಶಿಪುವಿನಲ್ಲಿ ಒಂದು ಹರಿಷಡ್ ವರ್ಗಗಳ ಒಂದು ವಿಷ ಬಂದು ಆ ಉಗುರುಗಳಿಗೆ ತಗಲಿತ್ತಂತೆ. ಯಾರ ಉಗುರುಗಳು ನರಸಿಂಹದೇವರ ಉಗುರುಗಳಿಗೆ ತಗಲಿ ಅವರಿಗೆ ಉರಿಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಅವರು ಏನು ಮಾಡಿದ್ರಂತೆ, ಅರಣ್ಯದೊಳಗೆ ಗರ್ಜಿಸುತ್ತಾ ಭೀಕರವಾಗಿ ಅರಣ್ಯದೊಳಗಡೆ ಹೋಗ್ತಾರಂತೆ. ಅರಣ್ಯದೊಳಗಡೆ ಹೋದಾಗ ಲಕ್ಷ್ಮೀದೇವಿಗೆ ಪಾಪ ತನ್ನ ಗಂಡ ಒಂದು ಕಡೆ ನರಳಾಡ್ತಿದ್ದಾನೆ, ಅಲ್ಲಿರುವಂಥ ಪ್ರಾಣಿ ಸಂಕುಲಗಳೇನಿವೆ ಅರಣ್ಯದಲ್ಲಿ ಭಯಭೀತರಾಗಿ ಓಡಿ ಹೋಗಿ ಔತ್ಕೊಳ್ತಾ ಇತ್ತಂತೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ದತ್ತಾತ್ರೇಯರ ವಾಸ ಅಂತಲೇ ಹೇಳುವಂಥ ಔದುಂಬರ ವೃಕ್ಷದ ಒಂದು ಹಣ್ಣುಗಳು, ಹತ್ತಿ ಮರ ಅಂತ ಏನು ಹೇಳ್ತೀವಲ್ಲ, ಹತ್ತಿ ಮರದ ಒಂದು ಹಣ್ಣುಗಳನ್ನು ಲಕ್ಷ್ಮೀದೇವಿ ಕಿತ್ತು ಆ ಒಂದು ಉರಿತಾ ಇತ್ತಲ್ಲ ನಖಗಳು, ಅವರ ಉಗುರುಗಳ ಮೇಲೆ ಅದನ್ನು ಹಣ್ಣುಗಳನ್ನು ಇಡ್ತಾಳಂತೆ. ಆ ಹಣ್ಣುಗಳನ್ನು ಇಟ್ಟಾಗ ಸ್ವಲ್ಪ ತಣ್ಣಗಾಗಕ್ಕೆ ಫೀಲ್ ಆಗತ್ತಂತೆ ಲಕ್ಷ್ಮೀ ನರಸಿಂಹದೇವರಿಗೆ. ಹಾಗಾಗಿ ಅವರು ತುಂಬ ಪ್ರಸನ್ನ ಚಿತ್ತರಾಗಿ ಆ ಒಂದು ವೃಕ್ಷಕ್ಕೆ ಅನುಗ್ರಹ ಮಾಡ್ತಾರಂತೆ. ಹಾಗಾಗಿ ಲಕ್ಷ್ಮೀ ನರಸಿಂಹದೇವರ ಒಂದು ವಾಸ ಕೂಡ ಔದುಂಬರ ವೃಕ್ಷದಲ್ಲಿ ವಿಶೇಷವಾಗಿ ಅನುಗ್ರಹ ರೂಪದಲ್ಲಿ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ. ಎಲ್ಲರಿಗೆ ಗೊತ್ತು, ಶುಕ್ರನಿಗೆ ಸಂಬಂಧಪಟ್ಟ, ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂಥ ಔದುಂಬರ ವೃಕ್ಷ ಹತ್ತಿ ಮರ ಏನಿದೆ ಅದನ್ನು ಭಾರ್ಗವ ಸ್ತೋತ್ರ ಹೊತ್ಕೊಂಡು ನೀವು 20 ಸಾರಿ ಅದಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಶುಕ್ರ ಗ್ರಹದ ಪೀಡೆಯ ಒಂದು ಪರಿಹಾರವಾಗಿ ಶುಕ್ರ ಗ್ರಹದ ಒಂದು ಅನುಗ್ರಹ ನಿಮ್ಮ ಮೇಲೆ ಆಗತ್ತೆ. ಶುಕ್ರ ದಶೆ ನಡೀತಾ ಇರಲಿ, ನಡೀಲಿಲ್ಲ ಅಂತಂದ್ರೂ ಕೂಡ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಕೂಡ
ಆ ಒಂದು ಮರದ ಮೇಲಿದೆ. ಎಷ್ಟೇ ಆದರೂ ತನ್ನ ಪತಿದೇವರ ಒಂದು ತಾಪವನ್ನು ಕರುಣೆ ಮಾಡಿದಂಥ ಹಣ್ಣುಗಳಲ್ಲಿ ಇರುವಂಥ ಒಂದು ಮರ ಏನಿದೆ, ಆ ಮರದ ಮೇಲೆ ಅನುಗ್ರಹ ಲಕ್ಷ್ಮೀದೇವಿಗೂ ಇದೆ. ಹಾಗಾಗಿ ದತ್ತಾತ್ರೇಯರ ಒಂದು ವಾಸವಾಗಿರುವಂಥ ತ್ರಿಮೂರ್ತಿಗಳ ವಾಸ ಅಂತಲೇ ಹೇಳುವಂಥ ಔದುಂಬರದ ವೃಕ್ಷದ ಆರಾಧನೆಯನ್ನು ಕೂಡ ವಿಶೇಷವಾಗಿ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಜಯಂತಿ ದಿವಸ ಥ್ಯಾಂಕ್ಫುಲ್ಲಾಗಿ ಒಂದು ಗ್ರ್ಯಾಟಿಟ್ಯೂಡ್ ದಿವಸ ನೀವು ಆ ರೂಟ್ಸ್ಗೆ ಒಂದು ನೀರು ಹಾಕೋದಿರ್ಬೋದು, ಅಥವಾ ಆ ದೇವರಿಗೆ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಅದಾದಮೇಲೆ ಹಸುವಿಗೆ ಏನಾದರೂ ತಿನ್ನಿಸೋದು, ಅಥವಾ ಶ್ವಾನಗಳಿಗೆ ಅಂತಂದರೆ ನಾಯಿಗಳಿಗೆ ಏನಾದರೂ ಒಂದು ಆಹಾರವನ್ನು ಕೊಡೋದು ಮಾಡೋದ್ರಿಂದ ಕೂಡ ನಿಮಗೆ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಒಂದು ಅನುಗ್ರಹ ಆಗಿ ತೀರತ್ತೆ ಅಂತ ನಾನು ತುಂಬ ಸ್ಟ್ರಾಂಗ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನೇ ತುಂಬ ಅನುಭವಿಸಿದ್ದೇನೆ. ಲಕ್ಷ್ಮೀ ನರಸಿಂಹದೇವರ ಕೃಪೆ ಇರೋರಿಗೆ ಎಲ್ಲರಿಗೂ ಕೂಡ ಔದುಂಬರ ವೃಕ್ಷದ ಒಂದು ಸಂಬಂಧ ಬಂದೇ ಬರುತ್ತೆ. ಔದುಂಬರ ವೃಕ್ಷದ ಒಂದು ಪ್ರಾರ್ಥನೆ ಅಥವಾ ಅವ್ರ ಮನೆ ಹತ್ರನೇ ಅದರ ಒಂದು ಶ್ವಾಸ ಗಾಳಿ ಬೀಸೋದು ಅಥವಾ ಹಣ್ಣುಗಳನ್ನು ತಿನ್ನುವಂಥದ್ದು, ಅದೇನಾದರೂ ಒಂದು ಅನುಗ್ರಹ ರೂಪದಲ್ಲಿ ಖಂಡಿತವಾಗ್ಲೂ ಲಕ್ಷ್ಮೀ ನರಸಿಂಹದೇವರು ಮಾಡೇ ಮಾಡ್ತಾರೆ. ನರಸಿಂಹಸ್ವಾಮಿಯ ಗಾಯತ್ರಿ ಮಂತ್ರದ ವಿಶೇಷತೆ ಏನಪ್ಪ ಅಂತಂದರೆ, ಆ ಒಂದು ಮಂತ್ರದಲ್ಲಿ ವಿಶೇಷವಾಗಿ ನಖಗಳು ಅಂತಂದರೆ ನರಸಿಂಹದೇವರ ಉಗುರುಗಳು ಮತ್ತು ತಮ್ಮ ಘೋರವಾದಂಥ ಹಲ್ಲುಗಳು ಏನಿತ್ತು ಅದರ ಒಂದು ಸ್ತುತಿಯನ್ನು ನಾವು ಈ ಗಾಯತ್ರಿ ಮಂತ್ರದಲ್ಲಿ ಮಾಡ್ತೀವಿ. ಓಂ ವಜ್ರನಕಾಯ ವಿದ್ಮಹೆ ತೀಕ್ಷ್ಣದಂಷ್ಟಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತಂದರೆ, ನರಸಿಂಹನ ರೂಪದಲ್ಲಿರುವಂಥ ಆ ಪರಮಾತ್ಮನಿಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಮಗೆ ನಿನ್ನ ಒಂದು ಘೋರವಾದಂಥ ಚೂಪಾದಂಥ ಒಂದು ಉಗುರುಗಳೇನಿದೆ ಮತ್ತು ನಿಮ್ಮ ಹಲ್ಲುಗಳು ಏನಿದೆ ಅದನ್ನು ನಾವು ನೆನಪಿಸ್ಕೊಳ್ತಿದ್ದೀವಿ. ನಮಗೆ ಯಾವುದೇ ಒಂದು ಭಯ ಆತಂಕಗಳಿದ್ರೂ ಕೂಡ ನಮ್ಮಲ್ಲೇ ಒಂದು ದುಷ್ಟತನ ಏನಾದರೂ ಇದ್ದರೆ, ಹಿರಣ್ಯಕಶಿಪುವಿನಲ್ಲಿ ಇದ್ದಂತಹ ಅರಿಷಡ್ ವರ್ಗಗಳಲ್ಲಿ ಅತಿಯಾಗಿ ಯಾವುದಾದ್ರೂ ಒಂದು ಅರಿಷಡ್ ವರ್ಗ ಇದ್ದರೆ ನಿಮ್ಮ ಒಂದು ಕೃಪಾ ಕಟಾಕ್ಷದಿಂದ ಅದೆಲ್ಲ ನಶಿಸಿ ಹೋಗಲಿ ಅಂತ ಹೇಳಿ ಅವರ ಒಂದು ಉಗುರುಗಳು ಮತ್ತು ಹಲ್ಲುಗಳನ್ನು ನೆನಪಿಸ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದೇ ಈ ನರಸಿಂಹ ಗಾಯತ್ರಿ ಮಂತ್ರದ ಒಂದು ಅರ್ಥ ಆಗಿರುತ್ತೆ. ಇನ್ನೊಂದು ಸತಿ ಆ ಮಂತ್ರವನ್ನು ಹೇಳ್ತೀನಿ. ಓಂ ವಜ್ರನಕಾಯ ವಿದ್ಮಹೆ ತೀಕ್ಷ್ಣದಂಷ್ಟಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ನರಸಿಂಹಸ್ವಾಮಿಯ ಕ್ಷೇತ್ರಗಳಲ್ಲಿ ಪ್ರಹ್ಲಾದ ವರ್ಧನಾಗಿ ಕದರಿ ನರಸಿಂಹಸ್ವಾಮಿಯಾಗಿ ಇದ್ದರೆ ಆಂಧ್ರ ಪ್ರದೇಶದಲ್ಲಿ ಅಹೋಬಿಲಂ ಅನ್ನುವಂಥ ಆಂಧ್ರ ಪ್ರದೇಶದ ನಂದ್ಯಾಲ್ ಜಿಲ್ಲೆಯ ಅಲ್ಲಗಡ್ಡ ಮಂಡಲದಲ್ಲಿರುವ ಒಂದು ಪಟ್ಟಣ ಮತ್ತು ಪವಿತ್ರ ಕ್ಷೇತ್ರವಾಗಿರುವಂಥ ನರಸಿಂಹಸ್ವಾಮಿಯ ಕ್ಷೇತ್ರ ಅಹೋಬಿಲಂ. ಇಲ್ಲಿ ಹಲವಾರು ಪರ್ವತ ಬೆಟ್ಟಗಳು ಮತ್ತು ಕಮರಿಗಳೊಂದಿಗೆ ಪೂರ್ವಘಟ್ಟದಿಂದ ಆವೃತವಾಗಿರುವಂಥ ಈ ಸುಪ್ರಸಿದ್ಧವಾದಂಥ ದಿವ್ಯ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಹೋಬಿಲಂ ಭಗವಾನ್ ನರಸಿಂಹನ ಪವಿತ್ರ ವಾಸಸ್ಥಾನವಾಗಿದೆ. ವಿಷ್ಣುವಿನ ನರಸಿಂಹ ರೂಪದ ಅವತಾರವಾಗಿದ್ದು ಇಲ್ಲೇ. ದಂತಕಥೆಯ ಪ್ರಕಾರ ಭಗವಾನ್ ನರಸಿಂಹ ಹಿರಣ್ಯಕಶಿಪುವನ್ನ ಕೊಂದು ಪ್ರಹ್ಲಾದನನ್ನ ಉಳಿಸಿದ ಸ್ಥಳ ಅಹೋಬಿಲಂ ಅಂತಾನೆ ಹೇಳ್ತಾರೆ. ಆರಂಭಿಕ ದೇವಾಲಯಗಳನ್ನು 8ನೇ ಶತಮಾನದಲ್ಲಿ ಚಾಲುಕ್ಯರು ನಿರ್ಮಿಸಿದರೆ, ಪ್ರಸ್ತುತ ಹೆಚ್ಚಿನ ರಚನೆಗಳನ್ನು ವಿಜಯನಗರ ರಾಜರು 15ನೇ ಶತಮಾನದಲ್ಲಿ ಪುನರ್ ನಿರ್ಮಿಸಿದ್ದಾರೆ. ದಟ್ಟವಾದ ನಲ್ಲಮಾಲಾ ಅರಣ್ಯದ ಮಧ್ಯೆ ಇರುವಂಥ ಅಹೋಬಿಲಂ 108 ದಿವ್ಯ ದೇಶ ಕ್ಷೇತ್ರಗಳಲ್ಲಿ ಒಂದಾಗಿದೆ. ವೈಷ್ಣವ ಭಕ್ತರು ಖಂಡಿತವಾಗಲೂ ಭಗವಾನ್ ನರಸಿಂಹನ 9 ವಿವಿಧ ರೂಪಗಳಲ್ಲಿ ಪೂಜಿಸುವಂಥ ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಮತ್ತು ಮುಖ್ಯ ದೇವಾಲಯ ಇದರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಎಲ್ಲ ರೂಪಗಳಿಗೂ ಪ್ರತ್ಯೇಕವಾದಂಥ ದೇವಾಲಯಗಳು ಇರೋದು ಈ ಸ್ಥಳದ ಒಂದು ಮಹಿಮೆ ಅಂತಲೇ ಹೇಳ್ಬೋದು. ಇದಕ್ಕೆ ನವನರಸಿಂಹ ಕ್ಷೇತ್ರ ಅಂತ ಕೂಡ ಕರೀತಾರೆ. ಇಲ್ಲಿರುವಂಥ ದೇವತೆಗಳ ಹೆಸರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನವಗ್ರಹಗಳು ಯಾವುದು, ಆ ಒಂದು ದೇವತೆಯ ಒಂದು ಆರಾಧನೆ ಅಂದರೆ ನರಸಿಂಹನ ಆ ಒಂದು ರೂಪದಲ್ಲಿ ನಾವು ಆರಾಧನೆ ಮಾಡೋದ್ರಿಂದ ಯಾವ ಒಂದು ಗ್ರಹದ ಪೀಡೆ ನಮಗೆ ಕಡಿಮೆಯಾಗಿ ನಮಗೆ ಎಲ್ಲ ಅನುಗ್ರಹ ರೂಪದಲ್ಲಿ ಅವರು
ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದಾಗಿದೆ. ನವಗ್ರಹಗಳಿಗೆ ಸಂಬಂಧಪಟ್ಟಂಥ ನರಸಿಂಹ ಅವತಾರಗಳು ಅಲ್ಲದೆ ಇಲ್ಲಿ ಉಗ್ರಸ್ತಂಭ ಅಂತ ಇದೆ. ದಂತಕಥೆಗಳ ಪ್ರಕಾರ ಪ್ರಹ್ಲಾದನನ್ನ ರಾಕ್ಷಸ ರಾಜ ಹಿರಣ್ಯಕಶಿಪುವಿನಿಂದ ರಕ್ಷಿಸಲು ಕಾಣಿಸಿಕೊಂಡದ್ದು ಇದೇ ಕಂಬ ಅಂತ ನಂಬಲಾಗತ್ತೆ. ಅಷ್ಟೇ ಅಲ್ಲ, ಅಹೋಬಿಲಂನ ಪ್ರಮುಖ ಆಕರ್ಷಣೆ ಕೂಡ ಮತ್ತೆ ಎಲ್ಲ ಸಾಹಸ ಪ್ರಿಯರು ಕೂಡ ಅಡ್ವೆಂಚರ್ ರೂಪದಲ್ಲೂ ಕೂಡ ಟ್ರೆಕ್ಕಿಂಗ್ ಮಾಡಬೇಕಾದಂಥ ಜಾಗನೇ ಈ ಉಗ್ರಸ್ತಂಭ. ಇದು ಒಂದು ಕಿರಿದಾದ ಹಾದಿಯ ಮೂಲಕ ಸಣ್ಣ ಬಂಡೆಗಳಿಂದ ಕೂಡಿರುತ್ತೆ ಮತ್ತು ತುಂಬ ಜಾಗರೂಕರಾಗಿ ಹತ್ತಬೇಕಾಗತ್ತೆ. ತುಂಬ ಜಾರತ್ತೆ ಆ ಬೆಟ್ಟಗಳು. ಇದು ಏರುವಿಕೆಯನ್ನು ಕಠಿಣಗೊಳಿಸುತ್ತೆ ಅನ್ನೋದಕ್ಕೆ ಅದು ಒಂದು ಸಾಕ್ಷಿಯಾಗಿದೆ. ಅಹೋಬಿಲಂಗೆ ಭೇಟಿ ನೀಡುವಾಗ ಉತ್ತಮ ಸಮಯ ಅಂತಂದರೆ ನಿಮಗೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ, ಯಾಕಂದರೆ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ. ಆ ಒಂದು ಟೈಮಲ್ಲಿ ಈ ಬೆಟ್ಟವನ್ನು ಹತ್ತಿ ನೀವು ಉಗ್ರಸ್ತಂಭವನ್ನು ನೀವು ಕಣ್ಣಾರೆ ನೋಡಿ ಅದನ್ನು ಹತ್ತಿರ ಮುಟ್ಟಿ ಕೂಡ ನೀವು ಪುನೀತರಾಗಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲ ಶಿವಾಲಯಗಳಲ್ಲೂ ಕೂಡ ನವಗ್ರಹಗಳನ್ನು ಕಾಣಬಹುದು. ಈ ನವಗ್ರಹಗಳು ಮಾನವನ ಒಂದು ಜೀವನವನ್ನು ನಿದರ್ಶಿಸುತ್ತೆ ಅಂತ ನಮ್ಮ ಸಂಸ್ಕೃತಿಯಲ್ಲಿ ನಾವು ನಂಬ್ತೀವಿ. 9 ಗ್ರಹಗಳು ನಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಪ್ರಸ್ತುತ ಜನ್ಮದಲ್ಲಿ ಮಾಡಿದಂಥ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮಗಳನ್ನು ನಾವು ಅನುಭವಿಸೋ ಥರ ಮಾಡುತ್ತೆ. ಅದರ ಫಲಿತಾಂಶಗಳನ್ನು ಕೂಡ ನಮ್ಮ ಕರ್ಮಾನುಸಾರೇಣ ಅವು ನಮಗೆ ನೀಡ್ತಾ ಹೋಗುತ್ತೆ. ಈ 9 ಗ್ರಹ ದಶ ಅವಧಿಗಳಲ್ಲಿ ಈ ಒಂದು ಅಹೋಬಿಲಂನ ನರಸಿಂಹದೇವರ ಒಂದು ಕ್ಷೇತ್ರಕ್ಕೆ ನಾವು ಭೇಟಿ ನೀಡಿ ಅಲ್ಲಿ ನಾವು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಒಂದು ಶಾಂತಿ ಅಥವಾ ಪೂಜೆ ಅಥವಾ ನಾಮಸ್ಮರಣೆ, ಜಪ, ಶ್ರದ್ಧಾಭಕ್ತಿಗಳಿಂದ ಮಾಡೋದಾದರೆ ಖಂಡಿತವಾಗ್ಲೂ ಗ್ರಹಪ್ರೀತಿಯಾಗಿ ನಿಮಗೆ ಆಶೀರ್ವಾದ ಲಭಿಸುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಹಾಗಾದರೆ ಬನ್ನಿ, ಈ ನಾರಸಿಂಹರ ಒಂದು ಕ್ಷೇತ್ರದ ಹೆಸರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಗ್ರಹಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೂರ್ಯನಿಗೆ ಸಂಬಂಧಪಟ್ಟಿರೋ ಅಂತಂದರೆ ರವಿಗ್ರಹಕ್ಕೆ ಸಂಬಂಧಪಟ್ಟಿರೋದು ಭಾರ್ಗವ ನರಸಿಂಹ ಅಂತ. ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಿರೋದು ಕಾರಂಜ ನರಸಿಂಹ. ಮಂಗಳ ಅಥವಾ ಕುಜ ಅಥವಾ ಅಂಗಾರಕ ಅಂತಲೇ ಅನ್ನಿಸ್ಕೊಳ್ಳುವಂಥ ಮಾರ್ಸ್ ಗ್ರಹ ಏನಿದೆ ಅದಕ್ಕೆ ಸಂಬಂಧಪಟ್ಟಿರೋದು ಜ್ವಾಲಾ ನರಸಿಂಹ. ರಾಹುವಿಗೆ ಸಂಬಂಧಪಟ್ಟಿರೋದು ಕ್ರೋಧ ಅಥವಾ ವರಾಹ ನರಸಿಂಹ. ಬುಧ ಗ್ರಹಕ್ಕೆ ಪಾವನ ನರಸಿಂಹ ಆದರೆ ಗುರುಗ್ರಹಕ್ಕೆ ಅಹೋಬಿಲಂನ ಉಗ್ರ ನರಸಿಂಹ ಸ್ವಾಮಿನೇ ಇಂಡಿಕೇಟ್ ಮಾಡ್ತಾರೆ. ಶುಕ್ರ ಗ್ರಹಕ್ಕೆ ಮಾಲೋಲ ನರಸಿಂಹ ಸ್ವಾಮಿ ಆದರೆ ಶನಿ ಗ್ರಹಕ್ಕೆ ಯೋಗಾನಂದ ನರಸಿಂಹ. ಕೇತು ಗ್ರಹಕ್ಕೆ ಛತ್ರವತ ನರಸಿಂಹ ಅನ್ನೋ ಒಂದು ಈ ನಾರಸಿಂಹರ ಒಂದು ದರ್ಶನದಿಂದ ಖಂಡಿತವಾಗ್ಲೂ ನವಗ್ರಹಗಳ ಒಂದು ಪೀಡೆಯಿಂದ ನಿಮಗೆ ವಿಮುಕ್ತರಾಗಿ ನಿಮಗೆ ಅವರ ಆಶೀರ್ವಾದಗಳು ಲಭಿಸತ್ತೆ ಅಂತ ಈ ಒಂದು ಸಂಚಿಕೆಯಲ್ಲಿ ನಾನು ಹೇಳ್ತಿದ್ದೀನಿ. ಖಂಡಿತವಾಗ್ಲೂ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋರಾಗಿದ್ದರೆ ಕಮೆಂಟ್ ಮೂಲಕ ಖಂಡಿತವಾಗ್ಲೂ ನಮಗೆ ಶೇರ್ ಮಾಡಿ. ಅಹೋಬಿಲಂಗೆ ನೀವು ಭೇಟಿ ನೀಡಿದಾಗ ನಿಮಗೆ ಅಲ್ಲಿ ಒಂದು ಅಡ್ವೆಂಚರಸ್ ಆಗಿ ಏನಿತ್ತು, ಪ್ರಕೃತಿಯಲ್ಲಿ ನಿಮಗೆ ಕಂಡಂಥ ಒಂದು ವಿಚಿತ್ರಗಳೇನು, ವೈವಿಧ್ಯತೆಗಳೇನು, ಒಂದು ಆಕರ್ಷಕವಾಗಿರುವಂಥ ವಿಶೇಷವಾಗಿರುವಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನೇನಿದೆ ಅಹೋಬಿಲಂ ನರಸಿಂಹ ಸ್ವಾಮಿಯ ಒಂದು ಕ್ಷೇತ್ರದಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಅನ್ನೋದನ್ನು ಖಂಡಿತವಾಗ್ಲೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ. 4 ಜನ ಕೂಡ ತಿಳ್ಕೊಂಡು ನಿಮ್ಮ ಒಂದು ಕಮೆಂಟ್ಸ್ ಮೂಲಕ ಆ ದೇವರ ಒಂದು ಭೇಟಿ ಮಾಡೋದ್ರಿಂದ ನಾವು ದರ್ಶನ ಪಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಅದರಲ್ಲಿ ಒಂದು ಪುಣ್ಯ ಭಾಜನರಾಗ್ತೀರಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಹೀಗೆ ನಾವು ಹಲವಾರು ದಿವ್ಯ ಕ್ಷೇತ್ರಗಳು ನರಸಿಂಹ ದೇವರಿಗೆ ಸಂಬಂಧಪಟ್ಟಂತೆ ಇದೆ. ಅದು ನಮ್ಮ ಭಾರತದಲ್ಲೇ ಇರೋವಂಥದ್ದು ಬಹಳನೇ ವೈಶಿಷ್ಟ್ಯತೆ ಅಂತಲೇ ಹೇಳ್ಬೋದು. ಅದರಲ್ಲಿ ವಿಶೇಷತಃ ನಾನು ಇವಾಗ ಆಂಧ್ರದಲ್ಲಿ ಹೇಳಿರುವಂಥ ಅಹೋಬಿಲಂನ ನರಸಿಂಹಸ್ವಾಮಿ ಅಷ್ಟೇ ಅಲ್ಲ, ಪ್ರಹ್ಲಾದ ಘಾಟ್ ಹರ್ದೋಯಿನಲ್ಲಿ ಇದೆ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮೀರಾ ನರಸಿಂಗಾಪುರ ಮಹಾರಾಷ್ಟ್ರದಲ್ಲೂ ಕೂಡ ಇದೆ. ಮಲಕೊಂಡ ಅನ್ನೋ ಒಂದು ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಕೂಡ ಲಕ್ಷ್ಮೀ ನರಸಿಂಹ ದೇವರ ಒಂದು ದಿವ್ಯ ಕ್ಷೇತ್ರ ಇದೆ. ಸಿಂಹಾಚಲಂನ
ವರಾಹ ನರಸಿಂಹ ಅಂತೂ ಬಹಳಾನೇ ಫೇಮಸ್ಸು. ನಿಮಗೆ ಇವಾಗ ಅಕ್ಷಯ ತೃತೀಯ ದಿವಸ ಮಾತ್ರನೇ ಒಂದು ವರಾಹ ನರಸಿಂಹನ ಒಂದು ನಿಜರೂಪವನ್ನು ತೋರಿಸ್ತಾರೆ. ಇನ್ನು 364 ದಿವಸ ಕೂಡ ಅದಕ್ಕೆ ವಿಶೇಷವಾಗಿ ಗಂಧಲೇಪನವನ್ನು ಮಾಡಿರ್ತಾರೆ. ಆ ಸಿಂಹಾಚಲನ್ನ ಒಂದು ವರಾಹ ನರಸಿಂಹ ಅವತಾರ ಪಡೆದಿರುವಂಥ ಆ ದಿವ್ಯ ಕ್ಷೇತ್ರದಲ್ಲಿ. ಸೊ ಅಹೋಬಿಲಂನ ನಾವು ಆಲ್ರೆಡಿ ಹೇಳಿ ಆಯಿತು, ನವನರಸಿಂಹ ಕ್ಷೇತ್ರ ಅಷ್ಟೇ ಅಲ್ಲ, ಆಂಧ್ರದಲ್ಲಿನ ನೀವು ರಾಯಚೂರಿಗೆ ಹೋಗುವಾಗ ಕದರಿ ಅನ್ನೋ ಒಂದು ಕ್ಷೇತ್ರದಲ್ಲಿ ನಿಮಗೆ ಪ್ರಹ್ಲಾದ ವರದನಾಗಿ ಲಕ್ಷ್ಮೀ ನರಸಿಂಹದೇವರು ಕಾಣಿಸ್ಕೊಳ್ತಾರೆ. ಯಾದಗಿರಿ ಗುಟ್ಟ ಅನ್ನೋ ಒಂದು ದೇವಸ್ಥಾನದಲ್ಲಿ. ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನಗಳಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಯೋಗ ನರಸಿಂಹ, ಭೋಗ ನರಸಿಂಹ ಅಂತಲೂ ನೀವು ಕೇಳ್ಪಟ್ಟಿರ್ತೀರ. ಅದರಲ್ಲಿ ವಿಶೇಷವಾಗಿ ಯೋಗ ನರಸಿಂಹ ಬಂದು ಬೆಟ್ಟದ ಮೇಲೆ ಇದ್ದರೆ, ಭೋಗ ನರಸಿಂಹ ಬೆಟ್ಟದ ತುದಿಯಲ್ಲಿರುವಂಥ ದೇವಸ್ಥಾನದಲ್ಲಿರುತ್ತೆ. ಇದಕ್ಕೆ ಸಾಕ್ಷೀಭೂತವಾಗಿ ನಮಗೆ ತುಮಕೂರು ಜಿಲ್ಲೆಯಲ್ಲಿರುವಂಥ ಲಕ್ಷ್ಮೀ ನರಸಿಂಹ ದೇವರಿರಬಹುದು. ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಿನಂಥ ಮಹಾನಗರ ಪಾಲಿಕೆಯಲ್ಲೂ ಕೂಡ ಲಕ್ಷ್ಮೀ ನರಸಿಂಹ ದೇವರ ಒಂದು ಯೋಗ ನರಸಿಂಹ, ಭೋಗ ನರಸಿಂಹ ಅಂತ ಹೇಳಿ ಒಂದು ಸುವರ್ಣಮುಖಿ ಅನ್ನೋ ಒಂದು ನದಿಯಲ್ಲಿ ಬನ್ನಾರಘಟ್ಟದಲ್ಲಿರುವಂಥ ಚಂಪಕಧಾಮಸ್ವಾಮಿ ಅನ್ನೋ ಒಂದು ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥ ದೇವಾಲಯದಲ್ಲಿ ನೀವು ಬೆಟ್ಟವನ್ನು ಹತ್ತಿ ಹೋದಾಗ ನಿಮಗೆ ಸುವರ್ಣಮುಖಿ ಅನ್ನೋ ಒಂದು ಜಾಗ ಸಿಗತ್ತೆ. ಆ ಒಂದು ಕೊಳದಲ್ಲಿ 300ಕ್ಕೂ ಹೆಚ್ಚು ವರ್ಷಗಳ ಒಂದು ಇತಿಹಾಸ ಇರುವಂಥ ಲಕ್ಷ್ಮೀ ನರಸಿಂಹರ ಒಂದು ಸಾಲಿಗ್ರಾಮ ಒಂದು ಶಿಲೆ ಏನಿದೆ, 2 ಶಿಲೆಗಳು ದೊರೆಯುತ್ತೆ. ಅದರಲ್ಲಿ ಒಂದನ್ನು ಯೋಗ ನರಸಿಂಹ ಅಂತ ಹೇಳಿ ಚಂಪಕಧಾಮಸ್ವಾಮಿ ದೇವಸ್ಥಾನದ ಬೆಟ್ಟದ ಮೇಲಿರುವಂಥ ಯೋಗ ನರಸಿಂಹನ ಒಂದು ಪ್ರತಿಷ್ಠಾಪನೆಯಾಗಿದೆ. ಅದರಲ್ಲಿ ಸಿಕ್ಕಂಥ ಇನ್ನೊಂದು ನರಸಿಂಹ ದೇವರು ಭೋಗ ನರಸಿಂಹ ಅನ್ನೋ ಒಂದು ಅರ್ಥದಲ್ಲಿ ನಮ್ಮ ಮೆಜೆಸ್ಟಿಕ್ನ ಬಳೆಪೇಟೆ ಏನಿದೆ ಅಲ್ಲಿ ಹೂಗಳನ್ನು ಮಾರ್ತಾ ಇದ್ರು ಅಂತೆ ಆಗಿನ ಕಾಲದಲ್ಲಿ. ಆ ಬಳೆಪೇಟೆಯ ಒಂದು ಮಧ್ಯಭಾಗದಲ್ಲಿ ಆ ಲಕ್ಷ್ಮೀ ನರಸಿಂಹ ದೇವರ ಒಂದು ಪ್ರತಿಷ್ಠಾಪನೆಯಾಗಿದೆ. ನಿಮಗೆ ಬನ್ನಾರಘಟ್ಟದಲ್ಲಿ ಹೋದಾಗ ನಿಮಗೆ ಯೋಗ ನರಸಿಂಹನ ದರ್ಶನವನ್ನು ಮಾಡಿ ಒಂದೇ ದಿವಸ ನೀವು ಬಳೆಪೇಟೆಯಲ್ಲಿರುವಂಥ ಭೋಗ ನರಸಿಂಹನ ಒಂದು ದರ್ಶನ ಮಾಡಿದ್ರೆ ನಿಮಗೆ ಪರಿಪೂರ್ಣವಾದಂಥ ಫಲ. ನಮಗೆ ಯೋಗಾನೂ ಇರಬೇಕು, ಭೋಗಾನೂ ಇರಬೇಕು, 2 ಸಮ ಪ್ರಮಾಣದಲ್ಲಿರುವಾಗಲೇ ನಮಗೆ ಜೀವನ ಒಂದು ಸುಗಮವಾಗಿ ಸಾಗತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಖಂಡಿತವಾಗ್ಲೂ ಇಲ್ಲಿ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರುವಂಥ ಸಾತ್ವಿಕರು ಮತ್ತು ಸದ್ಭಕ್ತರು ನರಸಿಂಹದೇವರಿಗೆ ಯಾರಿದ್ದಾರೆ ಅವರೆಲ್ಲ ನೀವು ಬಳೆಪೇಟೆ ಲಕ್ಷ್ಮೀ ನರಸಿಂಹದೇವರಿಗೆ ಆಲ್ರೆಡಿ ಬ್ರಹ್ಮೋತ್ಸವ ಆರಾಧನೆಗಳು ಶುರುವಾಗಿದೆ. ನೀವು ಅಲ್ಲಿ ಪಾಲ್ಗೊಂಡು ಲಕ್ಷ್ಮೀ ನರಸಿಂಹ ಕೃಪೆಗೆ ನೀವು ಪಾತ್ರರಾಗಿ ಅಂತ ನಾನು ವಿನಂತಿಸ್ಕೊಳ್ತಿದ್ದೀನಿ. ಲಕ್ಷ್ಮೀ ನರಸಿಂಹನ ಒಂದು ದೇವಾಲಯಗಳು ಕರ್ನಾಟಕದಲ್ಲೇ ಅಲ್ಲ, ಹಲವಾರು ಪ್ರದೇಶಗಳಲ್ಲಿ ಬಹಳ ಪ್ರಚಲಿತವಾಗಿದೆ. ಜರಾಸುರನನ್ನು ಕೊಂದಂಥ ಝರ್ನಿ ನರಸಿಂಹ ನೀರಿನಲ್ಲಿ ನಾವು ಚಲಿಸ್ಕೊಂಡು ಹೋಗಿ ದರ್ಶನ ಮಾಡಬೇಕಾಗತ್ತೆ. ಹಾಗೆ ಮೈಸೂರು ಹತ್ತಿರ ಇರುವಂಥ ಗುಂಜಾ ನರಸಿಂಹ ದೇವಾಲಯದಲ್ಲಿ ದೇವರೇ ಒಂದು ಗುಲಗಂಜಿಯಷ್ಟು ಜಾಸ್ತಿ ಪುಣ್ಯ ಬರುತ್ತೆ ಈ ದೇವರ ಒಂದು ದರ್ಶನವನ್ನು ಮಾಡಿದ್ರೆ. ಆ ಒಂದು ಸಂಗಮದಲ್ಲಿ ಸ್ನಾನ ಮಾಡಿ ಅನ್ನೋ ಒಂದು ಪ್ರತೀತಿಯನ್ನು ನಾನು ಹಳೆಯ ಒಂದು ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೆ, ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಗುಂಜಾ ನರಸಿಂಹ ದೇವರ ಬಗ್ಗೆ. ಅಷ್ಟೇ ಅಲ್ಲ, ಪಾನಕ ನರಸಿಂಹ ಅಂತ ಹೇಳಿ, ಪೆನ್ನಾಬಳಂ ನರಸಿಂಹ, ದೇವರಾಯನದುರ್ಗದಲ್ಲಿರುವಂಥ ಯೋಗ ನರಸಿಂಹ, ಭೋಗ ನರಸಿಂಹರ ಒಂದು ಪವಾಡಗಳಿರಬಹುದು. ಅಲ್ಲಿ ದೇವರನ್ನು ಪ್ರಾರ್ಥಿಸಿ ಎಷ್ಟೊಂದು ಜನ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ, ಈ ನರಸಿಂಹ ದೇವರ ಒಂದು ವ್ರತವನ್ನು ಹೇಗೆ ಮಾಡೋದು, ಈ ವ್ರತದ ಒಂದು ಕಥಾರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ತ್ರಯೋದಶಿ ದಿನ ಏಕಭುಕ್ತವನ್ನು ಮಾಡಿ ಚತುರ್ದಶಿಯ ಮಧ್ಯಾಹ್ನ ಎಳ್ಳನ್ನು ಅರೆದು ತಲೆಗಿಟ್ಟುಕೊಂಡು ಮಂಗಳ ಸ್ನಾನ ಮಾಡಿ, ನಾನು ಉಪವಾಸ ಮಾಡುತ್ತೇನೆ, ಭಕ್ತಿ ಮುಕ್ತಿಗಳನ್ನು ದಯಪಾಲಿಸು, ನಿನ್ನನ್ನೇ ನಂಬಿದ್ದೇನೆ ಅಂತ ಸಂಕಲ್ಪ ಮಾಡಿಕೊಂಡು ಪುರೋಹಿತರನ್ನು ಕರೆಸಿ ಸಾಯಂಕಾಲ ವ್ಯಾಪಿನಿಯಾದ ಚತುರ್ದಶಿಯ ದಿನ ಧಾನ್ಯ ರಾಶಿಯನ್ನು ಮಾಡಿ ಅದರ ಮೇಲೆ ಜಲಪೂರ್ಣವಾದ ಕುಂಭವನ್ನು, ಬಂಗಾರದ ಪ್ರತಿಮೆಯನ್ನು ಸ್ಥಾಪಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪುರುಷ ಸೂಕ್ತ ವಿಧಾನವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಕಲ್ಪದಲ್ಲಿ ಉಕ್ತವಾಗಿರುವ ಶ್ಲೋಕದಂತೆ ಅರ್ಘ್ಯವನ್ನು ಕೊಟ್ಟು ಪ್ರಾರ್ಥಿಸಿ ರಾತ್ರಿ ಜಾಗರಣೆ ಮಾಡಿ ಮರುದಿನ ಪುನಃ ಪೂಜೆಯಿಂದ ದೇವರನ್ನು ಉಪಾಸನೆ ಮಾಡಿ ಪುರೋಹಿತರಿಗೆ ಗೋದಾನದೊಡನೆ ಪ್ರತಿಮೆಯ ದಾನವನ್ನು ಮಾಡಬೇಕಾಗತ್ತೆ. ನಂತರ ಚತುರ್ದಶಿ ಅಂತ್ಯದಲ್ಲಿ
ಆರೋಗಣೆಯನ್ನು ಮಾಡಬೇಕು. ಆ ಚತುರ್ದಶಿಯು 3 ಜಾವದವರೆಗೆ ಇದ್ದಲ್ಲಿ ಪೂರ್ವಾಹ್ನದಲ್ಲಿಯೇ ಪಾರಾಯಣೆಯನ್ನು ಮುಗಿಸಬೇಕು. ಹಾಗಿದ್ರೆ ಕತೆ ಏನು ಅಂತ ನಾವು ನೋಡೋಣ. ಯಥಾ ಪ್ರಕಾರ ಕಾಲಮಾನಕ್ಕೆ ತಕ್ಕಂತೆ ಕಾಲಕ್ಕೆ ಅನುಸಾರವಾಗಿ ನಾವು ದೇವತೆಗಳ ಒಂದು ಉಪವಾಸನೆ ಮತ್ತು ವ್ರತಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ವ್ರತ ಪುಸ್ತಕಗಳಲ್ಲಿ ವ್ರತ ಕಥಾಸಾರದಲ್ಲಿ ಕೊಟ್ಟಿರುವಂಥದ್ದು ನಾವು 100% ಫಾಲೋ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕಾಯ ವಾಚ ಮನಸ ಪರಿಶುದ್ಧರಾಗಿ ಯಥಾಶಕ್ತಿ ಮನಸ್ಸಿನ ಒಂದು ಲೋಪವಿಲ್ಲದೆ ಯಾವುದರಲ್ಲೂ ಲೋಪವಿಲ್ಲದೆ ನಾವು ಯಥಾಶಕ್ತಿ ಮಾಡಿದ್ರೆ ಕೂಡ ಭಗವಂತ ಕಲಿಯುಗದಲ್ಲಿ ಒಲಿತಾನೆ ಅನ್ನೋದನ್ನು ನಾವು ನಂಬಬಹುದು. ಹಾಗಿದ್ರೆ ಬನ್ನಿ ಕತೆ ಏನು ಅಂತ ನೋಡೋಣ. ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹಾ ಋಷಿಗಳು ತಮ್ಮ ಪದ್ಧತಿಯಂತೆ ನಿತ್ಯ ಕರ್ಮಗಳನ್ನು ನಿರ್ವರ್ತಿಸಿಕೊಂಡು ಪುರಾಣಿಕೋತ್ತಮರಾದ ಸೂತ ಮಹಾಮುನಿಗಳ ಬಳಿಗೆ ಬಂದು ಲೋಕಹಿತಕ್ಕಾಗಿ ಯಾವುದಾದರೊಂದು ವ್ರತವನ್ನು ಹೇಳಬೇಕೆಂದು ಪ್ರಾರ್ಥಿಸಿದಲು ಸೂತರು ಹೇಳುತ್ತಾರೆ, ಮುನಿಗಳಿರ ಕೇಳಿ. ದುರ್ಮಾರ್ಗನಾಗಿಯೂ ಲೋಕಕಂಟಕನಾಗಿಯೂ ಇದ್ದ ಹಿರಣ್ಯಕಶಿಪುವನ್ನು ಸಂಹರಿಸಿದ ಮೇಲೆ ರಮಾಪತಿಯು ದೇವದೇವನೂ ಆದ ಶ್ರೀ ನರಸಿಂಹಸ್ವಾಮಿಯು ಶಾಂತಚಿತ್ತನಾಗಿ ಕುಳಿತಿರಲು ಬಾಲಕ ಪ್ರಹ್ಲಾದನು ಆತನನ್ನು ನೋಡಿ ಅಂಜಲೀಬದ್ಧನಾಗಿ, ಸ್ವಾಮಿ, ತಮ್ಮ ಅನುಗ್ರಹವು ಸಂಪೂರ್ಣವಾಗಿ ನನ್ನ ಮೇಲೆ ಉಂಟಾಗಿರುವುದು. ಈ ಭಕ್ತಿಯು ಕಡೆಯವರೆಗೂ ನನ್ನಲ್ಲಿ ಇದ್ದು ತಮ್ಮ ಕರುಣಾಕಟಾಕ್ಷವು ಉಂಟಾಗುವ ವಿಧಾನವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲು ನರಸಿಂಹಸ್ವಾಮಿಯು ಹೇಳುತ್ತಾನೆ, ಎಲೆ ಪ್ರಾಜ್ಞನಾದ ಭಕ್ತ ಶಿರೋಮಣಿಯೇ ಕೇಳು. ನಾನು ನಿನಗಾಗಿ ಇಂದು ಇತಿಹಾಸವನ್ನು ಹೇಳುತ್ತೇನೆ. ಅದನ್ನು ಏಕಾಗ್ರಚಿತ್ತದಿಂದ ಕೇಳುವವನಾಗಬೇಕು. ಇದನ್ನು ಕೇಳಿದ ಮಾತ್ರದಿಂದ ನನ್ನಲ್ಲಿ ಯಾವ ರೀತಿ ಭಕ್ತಿಯನ್ನಿಟ್ಟಿರಬೇಕೆಂಬುದು, ನನ್ನ ಅನುಗ್ರಹವು ಯಾವ ರೀತಿಯಿಂದ ಉಂಟಾಗುವುದೆಂಬುದು ನಿನಗೆ ಗೋಚರವಾಗದೇ ಇರಲಾರದು. ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತನು ವೇಶ್ಯಾಲೋಲನಾಗಿದ್ದನು. ಆತನನ್ನು ವಾಸುದೇವ ಶರ್ಮನೆಂದು ಎಲ್ಲರೂ ಕರೆಯುತ್ತಿದ್ದರು. ಆತನು ಹೇಯವಾದ ವೇಶ್ಯಾಲೋಲನಾಗಿದ್ದರೂ ನನ್ನ ವ್ರತವನ್ನು ಮಾತ್ರ ಬಿಡದೆ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತಾ ನಿನ್ನಂತೆಯೇ ಇದ್ದನು ಎಂದು ಹೇಳಲು ಪ್ರಹ್ಲಾದನು ಕೇಳುತ್ತಾನೆ, ಎಲೈ ಮಹಾನುಭಾವನಾದ ನರಸಿಂಹಸ್ವಾಮಿಯೇ, ತಮ್ಮಿಂದ ಹೇಳಲ್ಪಟ್ಟ ಆ ವೇಶ್ಯಾಲೋಲನಾದ ಬ್ರಾಹ್ಮಣನು ಯಾರು? ವ್ರತವು ಆತನಿಂದ ಯಾವ ರೀತಿ ಆಚರಿಸಲ್ಪಟ್ಟಿತು? ನಿನ್ನ ದಯೆಯು ಆತನ ಮೇಲೆ ಹೇಗೆ ಉಂಟಾಯಿತು? ಈ ವಿಚಾರಗಳನ್ನು ಬಾಲಕನಾದ ನನ್ನಲ್ಲಿ ಅನುಗ್ರಹವನ್ನು ಇಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲು ನರಸಿಂಹಸ್ವಾಮಿಯು ಸಂತೋಷಭರಿತನಾಗಿ, ಎಲೈ ಭಕ್ತಾಗ್ರಣಿಯಾದ ಪ್ರಹ್ಲಾದನೇ ಕೇಳು. ಅವಂತಿಪುರದಲ್ಲಿ ವೇದಾಂಗ ಪಾರಂಗತನಾಗಿಯೂ ಅನೇಕ ಧರ್ಮಶಾಸ್ತ್ರಗಳನ್ನು ತಿಳಿದವನಾದ ಸುಶರ್ಮನೆಂಬ ಬ್ರಾಹ್ಮಣನು ನಿತ್ಯ ಕರ್ಮ ನಿರತನಾಗಿಯೂ ಅಗ್ನಿಹೋತ್ರಾದಿಗಳನ್ನು ಆಚರಿಸತಕ್ಕವನಾಗಿಯೂ ಸುಗುಣಶೀಲ ಸಂಪನ್ನನಾಗಿಯೂ ಇದ್ದನು. ಆತನಿಗೆ ಸುಗುಣ ಉಳ್ಳವಳು ಪತಿಭಕ್ತಿ ಪರಾಯಣೆಯೂ ಆದ ಸುಶೀಲೆ ಎಂಬ ಹೆಂಡತಿ ಇದ್ದಳು. ಈ ದಂಪತಿಗಳ ಮಗನೇ ಶರ್ಮ ವಾಸುದೇವನು. ಈತನೂ ಸಹ ಬಾಲ್ಯದಲ್ಲಿ ಸದಾಚಾರ ಸಂಪನ್ನನಾಗಿಯೂ ವಿದ್ವಾಂಸನಾಗಿಯೂ ಪಿತೃಭಕ್ತಿ ಪಾರಾಯಣನಾಗಿಯೂ ಇದ್ದನು. ಹೀಗೆಯೇ ಇರಲು ಉಗ್ರಚಾರ ಬಲದಿಂದ ಈತನು ವೇಶ್ಯಾಲೋಲನಾದನು. ವೇಶ್ಯಾಲೋಲನಾಗುತ್ತಲೇ ದೂಷ್ಯವಾದ ಸುರಾಪಾನ, ಸ್ವರ್ಣಸ್ಥೇಯವೇ ಮೊದಲಾದ ಪಂಚಮಹಾಪಾತಕ ಕಾರ್ಯಗಳು ಈತನಿಗೆ ತಾನಾಗಿಯೇ ಬಂದವು. ಈತನು ಪ್ರತಿದಿನಲ್ಲಿಯೂ ಕಳ್ಳತನದಿಂದ ಬಂಗಾರವನ್ನು ತಂದು ವೇಶ್ಯೆಗೆ ಕೊಡುತ್ತಿದ್ದನು. ಹೀಗಿರಲು ಒಂದು ದಿನ ಆ ಕಾರಣವಾಗಿ ವೇಶ್ಯೆಗೂ ಇವನಿಗೆ ಕಲಹ ಉಂಟಾಯಿತು. ಆ ರಾತ್ರಿಯೆಲ್ಲ ಇವನಿಗೆ ನಿದ್ದೆಯೇ ಇಲ್ಲದಂತಾಯಿತು. ಆ ಮಹಾದಿನವು ನನ್ನ ವ್ರತ ದಿನವಾಗಿತ್ತು. ರಾತ್ರಿ ಇವರ ಜಾಗರಣೆಯಿಂದ ದೇವತೆಗಳೆಲ್ಲರೂ ಸಂತೃಪ್ತಿಪಟ್ಟರು. ಇದರಿಂದ ಅವನ ಸಕಲ ಪಾಪಗಳು ಪರಿಹಾರವಾದವು. ಅಂದಿನಿಂದ ನನ್ನ ವ್ರತವು ಭೂಮಿಯಲ್ಲಿ ಸ್ಥಿರವಾಗಿ ನಿಂತಿತು. ತ್ರಿಪುರಾಸುರನನ್ನು ಕೊಲ್ಲಲು ಕಾಲದಲ್ಲಿ ಈಶ್ವರನಿಂದ ಈ ವ್ರತವು ಆಚರಿಸಲ್ಪಟ್ಟಿತು. ಈ ವ್ರತವನ್ನು ಆಚರಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು, ಅಲ್ಲದೆ ಸಕಲ ಪಾಪಗಳು ಪರಿಹಾರವಾಗುವು. ಆ ವೇಶ್ಯೆಯೂ ಸಹ ನನ್ನ ಅನುಗ್ರಹಕ್ಕಾಗಿ ಪಾತ್ರಳಾಗಿ 3 ಲೋಕಗಳಲ್ಲಿಯೂ ಸುಖವನ್ನು ಹೊಂದಿದಳು. ಈ ಕಾರಣದಿಂದ ಎಲೈ ಬಾಲಕನೇ, ನನ್ನ ವ್ರತವು 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆಯಿತು.
ವ್ಯಾಜ್ಯದಿಂದಲೇ ನನ್ನ ವ್ರತದ ಫಲವು ಸಿದ್ಧಿಸಿರುವಾಗ ನಿನ್ನಂತಹ ಭಕ್ತವರ್ಗಕ್ಕೆ ಇದರ ಫಲವು ಎಂದಿಗೂ ತಪ್ಪುವುದಿಲ್ಲ. ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಆಚರಿಸಿ ಸಕಲ ಇಷ್ಟಾರ್ಥಗಳನ್ನು ಹೊಂದಬಹುದು. ಇದನ್ನು ಮೀರಿಸುವ ವ್ರತವು ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಮಧು ಋತುವಿನಲ್ಲಿ, ಅಂದರೆ ವೈಶಾಖ ಮಾಸದಲ್ಲಿ ಆಚರಿಸಬೇಕು. ಶುಕ್ಲ ಚತುರ್ದಶಿಯ ದಿನ ನಿರ್ಮಲ ಮನಸ್ಕರಾಗಿ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ನಿರ್ವರ್ತಿಸಿ ಮಧ್ಯಾಹ್ನ ಸಮಯಕ್ಕೆ ಬಾವಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಮನೆಗೆ ಬಂದು ಒಂದು ಉಚಿತ ಪ್ರದೇಶದಲ್ಲಿ ಮಂಟಪವನ್ನು ನಿರ್ಮಿಸಬೇಕು. ಆ ಮಂಟಪವನ್ನು ಕದಳಿ ಸ್ತಂಭಗಳಿಂದಲೂ ಅನೇಕ ವಿಧವಾದ ಪುಷ್ಪಗಳಿಂದಲೂ ಅಲಂಕರಿಸಬೇಕು. ಮಂಟಪದ ಮಧ್ಯ ಪ್ರದೇಶದಲ್ಲಿ ಪಂಚವರ್ಣದ ರಂಗವಲ್ಲಿಯನ್ನಿಟ್ಟು ಅಲ್ಲಿ ಒಂದು ಫಲದಿಂದಾಗಲಿ ಅಥವಾ ಅರ್ಧ ಫಲದಿಂದಾಗಲಿ ಒಂದು ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನು ಮಾಡಿ ಪ್ರತಿಷ್ಠಾಪಿಸಬೇಕು. ಆಚಾರ್ಯರನ್ನು ಕರೆಯಿಸಿ ಅವರಿಂದ ಪುರಾಣ ಶ್ಲೋಕಗಳಿಂದಲೂ ವೇದೋಕ್ತ ಮಂತ್ರಗಳಿಂದಲೂ ಪೂಜೆಯನ್ನು ಮಾಡಬೇಕು. ನಂತರ ಆ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಮಾರನೆಯ ದಿನ ಪ್ರಾತಃ ಕಾಲಕ್ಕೆ ಎದ್ದು ಜಿತೇಂದ್ರಿಯನಾಗಿ ಸ್ನಾನವನ್ನು ಆಚರಿಸಿ ನನ್ನನ್ನು ಮತ್ತೆ ಪೂಜಿಸಬೇಕು. ನಂತರ ವೈಷ್ಣವರಾದ ಬ್ರಾಹ್ಮಣರನ್ನು ಕರೆಯಿಸಿ ಅವರಿಗೆ ಷೋಡಶೋ ಮಹಾದಾನವನ್ನು ಕೊಡಬೇಕು. ಇದರಲ್ಲಿ ಯಾವಾಗಲೂ ಶಕ್ತಿಗೆ ಲೋಪವನ್ನು ಉಂಟು ಮಾಡಬಾರದು. ಅಪೇಕ್ಷಿತರಾದ ಬ್ರಾಹ್ಮಣರಿಗೆ ತನ್ನ ಶಕ್ತಿಯನ್ನು ಮೀರಿದ ಇಷ್ಟಾರ್ಥಗಳನ್ನು ಕೊಡಬೇಕು. ನಂತರ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿ ಅವರಿಗೆ ದಕ್ಷಿಣಾದಿಗಳನ್ನು ಕೊಡಬೇಕು. ಅನಾಥರಿಗೂ ಅಂಗಹೀನರಿಗೂ ಊಟವನ್ನು ಮಾಡಿಸಿ ಅವರಿಗೆ ಯಥಾಶಕ್ತಿ ಸಹಾಯವನ್ನು ಮಾಡಬೇಕು. ಈ ರೀತಿ ನನ್ನ ಭಕ್ತರಾಗಿರುವವರು ಯಾರೇ ಆಗಲಿ ಅವರಿಗೆ ಸಕಲ ಇಷ್ಟಾರ್ಥಗಳು ಫಲಿಸುವವು. ಈ ವ್ರತವನ್ನು ಮಾಡತಕ್ಕವರು ಶ್ರೀ ನರಸಿಂಹಸ್ವಾಮಿಯನ್ನು ಈ ರೀತಿ ಪ್ರಾರ್ಥಿಸಬೇಕು. ಎಲೈ ದೇವಾದಿದೇವನೇ, ನನ್ನನ್ನು ಉದ್ಧಾರ ಮಾಡು. ನೀನು ಪಾತಕಗಳನ್ನು ಹೋಗಲಾಡಿಸತಕ್ಕವನು, ವ್ಯಾಧಿ ದುಃಖಗಳನ್ನು ಪರಿಹರಿಸತಕ್ಕವನು. ಆದುದರಿಂದ ನನ್ನನ್ನು ಮೋಹ ದುಃಖಗಳಿಂದ ಪಾರು ಮಾಡು. ಎಲೈ ರಮಾಕಾಂತನಾದ ನರಸಿಂಹಸ್ವಾಮಿಯೇ, ಭಕ್ತರ ಭಯಗಳನ್ನು ಪರಿಹಾರ ಮಾಡತಕ್ಕವನೇ, ಕ್ಷೀರಸಾಗರದಲ್ಲಿ ವಾಸ ಮಾಡತಕ್ಕವನೇ, ಚಕ್ರಪಾಣಿಯೇ, ನಿನ್ನ ವ್ರತವನ್ನು ತ್ರಿಕರಣ ಶುದ್ಧವಾದ ಭಕ್ತಿಯಿಂದ ಆಚರಿಸುತ್ತೇನೆ. ಭಕ್ತಿ ಮುಕ್ತಿಗಳನ್ನು ದಯಪಾಲಿಸು. ಈ ಅರ್ಥವನ್ನು ಕೊಡುವ ಮಂತ್ರಗಳಿಂದ ಧ್ಯಾನಿಸಿ ನಂತರ ಬ್ರಾಹ್ಮಣರಿಗೆ ಯಥಾಶಕ್ತಿ ದಕ್ಷಿಣೆಗಳನ್ನು ಕೊಟ್ಟು ಅವರನ್ನು ಮರ್ಯಾದೆಯಿಂದ ಕಳುಹಿಸಿ ತಾನೂ ಊಟವನ್ನು ಮಾಡಬೇಕು. ಈ ವ್ರತವು ಸರ್ವ ಪಾಪಗಳನ್ನು ಪರಿಹರಿಸಿ ಮುಕ್ತಿ ನೀಡುವುದು. ಈ ವ್ರತವನ್ನು ಸ್ಮರಿಸಿದ ಮಾತ್ರದಿಂದಲೇ ಬ್ರಹ್ಮ ಹತ್ಯಾದಿ ಪಂಚಮಹಾಪಾತಕಗಳು ಕೂಡ ಉಪಪಾತಕಗಳು ನಿವಾರಣೆಯಾಗುತ್ತವೆ ಎಂದು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯು ಪ್ರಹ್ಲಾದನಿಗೆ ಹೇಳಿದನೆಂದು ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳಿಗೆ ಹೇಳಿದರೆಂಬಲ್ಲಿಗೆ ಹೇಮಾದ್ರಿ ಬ್ರಹ್ಮಾಂಡ ಪುರಾಣದಲ್ಲಿ ಶ್ರೀ ನರಸಿಂಹ ಜಯಂತಿ ವ್ರತಕಥಾರ್ಥವು ಸಂಪೂರ್ಣವಾದುದು. ವಿಶೇಷವಾಗಿ ಜ್ಯೋತಿಷಿಗಳ ಹತ್ರ ಸಾಲಬಾಧೆ ಇರುವಂಥವ್ರು, ನಮ್ಮ ಸಂಸಾರ ತಾಪತ್ರಯಗಳಿಗೆ ಅಧಿಕವಾಗಿ ಸಾಲವನ್ನು ಮಾಡಿಕೊಂಡು ಒದ್ದಾಡ್ತಿದ್ದವರು, ಒಳ್ಳೆ ರೀತಿಯಾಗಿ ಸಾಲವನ್ನು ತೀರಿಸಬೇಕು ಅಂತ ಅಂದ್ಕೊಳ್ಳೋರು ಶ್ರೀ ಲಕ್ಷ್ಮೀ ನರಸಿಂಹದೇವರ ಋಣ ವಿಮೋಚನ ಸ್ತೋತ್ರಂ ಅಂತ ಹೇಳಿ ಇದೆ. ಅದನ್ನು ಮಂಗಳವಾರಗಳಲ್ಲಿ ಮತ್ತು ಶನಿವಾರಗಳಲ್ಲಿ ಮತ್ತು ವಿಶೇಷವಾಗಿ ಸ್ವಾತಿ ನಕ್ಷತ್ರ ನರಸಿಂಹದೇವರಿಗೆ ಒಂದು ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು. ಆ ದಿನಗಳಲ್ಲಿ ನೀವು ಕಾಯ ವಾಚ ಮನಸ ಶ್ರದ್ಧಾಭಕ್ತಿಗಳಿಂದ ಪಠನೆಯನ್ನು ಮಾಡೋದ್ರಿಂದ ಕೂಡ ನಿಮ್ಮ ಸಾಲಗಳು ಶೀಘ್ರದಲ್ಲಿ ತೀರುವಂಥ ಒಂದು ಮಾರ್ಗವನ್ನು ಆ ದೇವರ ಒಂದು ಅನುಗ್ರಹದಿಂದ ನೀವು ಪಡ್ಕೋಬಹುದು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅಷ್ಟೇ ಅಲ್ಲ, ಯಾರಿಗೆ ಭಯ ಆತಂಕಗಳು, ಕಾಯಿಲೆಗಳು ಅಥವಾ ಬೇರೆ ಯಾವುದೇ ಒಂದು ಡ್ಯುಯಾಲಿಟಿ ಕಾಡ್ತಾ ಇದ್ದರೆ ಅವರು ಶಂಕರಾಚಾರ್ಯರು ರಚಿಸಿರುವಂಥ ಶ್ರೀ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ನೀವು ಓದ್ಕೊಳ್ಳೋದ್ರಿಂದನೂ ನಿಮಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಪ್ರಶಾಂತತೆ ಖಂಡಿತವಾಗ್ಲೂ ದೊರಕತ್ತೆ. ಲಕ್ಷ್ಮೀ ನರಸಿಂಹದೇವರ ಒಂದು ಕರಾವಲಂಬನ ಸ್ತೋತ್ರ ಹೀಗೆ ಪ್ರಾರಂಭವಾಗುತ್ತೆ. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ದಿಪೋತ ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕರಾವಲಂಬಂ. ಇಷ್ಟು ಪ್ರಹ್ಲಾದನಿಗೆ ಹೇಗೆ ನಿನ್ನ ಒಂದು ಅಭಯ ಕರವನ್ನು ಕೊಟ್ಟು
ಅವರನ್ನು ಸಂರಕ್ಷಣೆ ಮಾಡಿದೆಯೋ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ನಿನ್ನ ಕರಗಳಿಂದ ಅಪ್ಪಿಕೊಂಡು ನನ್ನನ್ನು ಉದ್ಧಾರ ಮಾಡು ಅನ್ನೋ ಒಂದು ಅರ್ಥ ಬರುತ್ತೆ ಈ ಒಂದು ಸ್ತೋತ್ರದಲ್ಲಿ. ಖಂಡಿತವಾಗ್ಲೂ ಈ ಸ್ತೋತ್ರವನ್ನು ಓದಿ ನಿಮಗೆ ಒಂದು ಮನಸ್ಸಿನ ಮೇಲೆ ಹೇಗೆ ಅದು ಪರಿಣಾಮ ಬೀರುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ. ಅದು ಮತ್ತೊಮ್ಮೆ ಶ್ರೀನಿರ್ಣಯ ಸ್ನೇಹಿತರೆಲ್ಲರಿಗೂ ಶ್ರೀ ಲಕ್ಷ್ಮೀ ನರಸಿಂಹ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನರಸಿಂಹ ಪ್ರಪತ್ತಿಯೊಂದಿಗೆ ನಮ್ಮ ಈ ಸಂಚಿಕೆಯನ್ನು ನಾವು ಮುಗಿಸ್ತಿದ್ದೀವಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಯಲ್ಲಿ ಈ ಸಂಚಿಕೆಗಳನ್ನು ಪುಣ್ಯ ಕಾರ್ಯವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ಒಂದು ಸಂಚಿಕೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಕೇಳ್ಕೊಳ್ತಾ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಪ್ರಪತ್ತಿಯನ್ನು ಸ್ಮರಿಸೋಣ. ಶ್ರೀ ನರಸಿಂಹ ಪ್ರಪತ್ತಿ. ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹೋ ಭ್ರಾತಾ ನೃಸಿಂಹಶ್ಚ ಸಖಾ ನೃಸಿಂಹಃ ವಿದ್ಯಾ ನೃಸಿಂಹೋ ದ್ರವಿಣಂ ನೃಸಿಂಹಃ ಸ್ವಾಮೀ ನೃಸಿಂಹಃ ಸಕಲಂ ನೃಸಿಂಹಃ ಇತೋ ನೃಸಿಂಹಃ ಪರತೋ ನೃಸಿಂಹೋ ಯತೋ ಯತೋ ಯಾಮಿ ತತೋ ನೃಸಿಂಹಃ ನೃಸಿಂಹದೇವ ದಪರಂ ನ ಕಿಂಚಿತ್ ತಸ್ಮಾನ್ ನೃಸಿಂಹ ಶರಣಂ ಪ್ರಪದ್ಯೆ. ಭಗವಂತನಾದ ನರಸಿಂಹದೇವರೇ ನನಗೆ ತಾಯಿ, ತಂದೆ, ಸಹೋದರ, ಮಿತ್ರ ಕೂಡ ಆಗಿದ್ದಾನೆ. ವಿಶ್ವದಲ್ಲಿರುವಂಥ ಬುದ್ಧಿಮತ್ತೆ, ದನಕನಕ, ಸಂಪತ್ತು ಅವರದೇ ಆಗಿದೆ. ನನಗೆ ಗುರುಗಳು ಮಾರ್ಗದರ್ಶಿಗಳಾಗಿದ್ದರೆ ನರಸಿಂಹದೇವರೇ ನನಗೆ ಆ ಗುರುಗಳು. ಎಲ್ಲಿ ಹೋದರೂ ಅಲ್ಲಿ ಭಗವಾನ್ ನರಸಿಂಹದೇವರೇ ನನ್ನ ಜೊತೆಯಲ್ಲಿರ್ತಾರೆ. ಅವರೇ ಮಹಾನ್. ಅವರಿಗಿಂತ ಶ್ರೇಷ್ಠರು ಬೇರೊಬ್ಬರಿಲ್ಲ. ನನಗೆ ನಿಮ್ಮ ಹತ್ರನೇ ಶರಣಾಗಬೇಕು, ನಿಮ್ಮ ಹತ್ರನೇ ನಾನು ಶರಣಾಗಿ ನಿಮ್ಮನ್ನೇ ನಾನು ಸ್ಮರಿಸ್ತಾ ಇರಬೇಕು. ನನಗೆ ಭಯವಾದಲ್ಲಿ, ಆಪತ್ತಿನಲ್ಲಿದ್ದರೂ, ನಾನು ಸಂತೋಷವಾಗಿದ್ರೇನು, ನಾನು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೇನು ನನಗೆ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಒಂದು ಸ್ಮರಣೆನೇ ಇರಬೇಕು ಅಂತ ಈ ಒಂದು ಪ್ರಪತ್ತಿಯಲ್ಲಿ ಇರುವಂಥ ಒಂದು ಅರ್ಥ ಬರುತ್ತೆ. ಈ ಮಂತ್ರನ ಪಠಿಸೋದ್ರಿಂದ ನಿಮಗೆ ಎಲ್ಲ ರೀತಿಯ ಒಂದು ಭಯ, ಆತಂಕಗಳು ಖಂಡಿತವಾಗ್ಲೂ ದೂರ ಆಗತ್ತೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನ ಮೇಲೆ ಸೂಕ್ಷ್ಮ ರೀತಿಯಲ್ಲಿ ಕೂಡ ಈ ಮಂತ್ರಗಳು ಕೆಲಸವನ್ನು ಮಾಡುತ್ತೆ. ನಮಗೆ ಧೈರ್ಯ, ವಿಶ್ವಾಸ, ನಂಬಿಕೆ ಮತ್ತು ನಿರ್ಭಯತೆಯನ್ನು ಕೂಡ ಇದು ನೀಡುತ್ತೆ. ಈ ಒಂದು ಸಂಚಿಕೆನ ನರಸಿಂಹದೇವರ ಒಂದು ಪ್ರಪತ್ತಿಯೊಂದಿಗೆ ನಾನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಶ್ರೀನಿರ್ಣಯ ಸ್ನೇಹಿತರೆಲ್ಲರಿಗೂ ಲಕ್ಷ್ಮೀ ನರಸಿಂಹದೇವರ ಒಂದು ಅನುಗ್ರಹ ಆಗಲಿ. ಈ ವ್ರತಕಥೆಯನ್ನು ಆಚರಿಸಿ ಕಮೆಂಟ್ ಮೂಲಕ ನರಸಿಂಹದೇವರ ಬಗ್ಗೆ ನಿಮಗೆ ಬೇರೆ ಯಾವುದಾದ್ರೂ ಕುತೂಹಲಕಾರಿಯಾದಂಥ ಕಥೆಗಳು ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ತೆ.